ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೋಡಿ ನಾವು ಪ್ರಕೃತಿಯಲ್ಲೇ ಸಿಗುವಂತಹ ಎಲೆ ಮತ್ತು ಹೂವನ್ನು ಬಳಸಿಕೊಂಡು ಒಂದು ಒಳ್ಳೆಯ ಹೇರ್ ಪ್ಯಾಕನ್ನು ರೆಡಿ ಮಾಡುವ. ಅದಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನಾನಿವತ್ತು ವಿಡಿಯೋದಲ್ಲಿ ತೋರಿಸ್ತೇನೆ. ನೀವು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೋಡಿ, ಈ ಹೇರ್ ಪ್ಯಾಕನ್ನು ನಾವು ವಾರಕ್ಕೊಮ್ಮೆ ಬಳಸ್ತಾ ಬಂದರೆ ನಮ್ಮ ಕೂದಲು ತುಂಬ ದಟ್ಟವಾಗಿ ಮತ್ತು ಉದ್ದವಾಗಿ ಚೆನ್ನಾಗಿ ಬೆಳೀತದೆ. ಅದಕ್ಕೆ ಈ ಎಲೆಗಳೆಲ್ಲ ಬೇಕು, ಹಾಗೆ ಹೂವು ಕೂಡ ಬೇಕು. ನೋಡಿ, ಇದು ಭೃಂಗರಾಜ ಅಂತ ಹೇಳ್ತಾರೆ ಕನ್ನಡದಲ್ಲಿ, ತುಳುವಿನಲ್ಲಿ ಗರ್ಗ ಅಂತ ಹೇಳ್ತಾರೆ. ಇದು ಕೂದಲಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಅಷ್ಟೊಂದು ಒಳ್ಳೆಯ ಪೋಷಕಾಂಶ ಇದೆ, ನಮ್ಮ ಕೂದಲಿಗೆ ಬೇಕಾಗುವಂಥ ಪೋಷಕಾಂಶ ಇದರಲ್ಲಿದೆ. ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಇದನ್ನು ಬಳಸ್ಕೊಂಡು ಎಣ್ಣೆ ಕೂಡ ತಯಾರಿಸ್ತಾರೆ. ಇದು ಹೆಚ್ಚಾಗಿ ನಮ್ಮ ಹಳ್ಳಿ ಸೈಡೆಲ್ಲ ಗದ್ದೆ ಬದಿಯಲ್ಲಿ ಹೆಚ್ಚಾಗಿ ಇರ್ತದೆ, ಹಾಗೆ ಬೇಲಿ ಬದಿಯಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಇದು ಇವಾಗೆಲ್ಲ ಮಳೆಗಾಲದಲ್ಲೆಲ್ಲ ಜಾಸ್ತಿಯಾಗಿ ಬೆಳೀತದೆ ಇದು. ಹಾಗೆ ಇದು ನಮ್ಮ ಅಂಗಳದಲ್ಲಿ ಬೆಳೆದಿತ್ತು, ಹಾಗೆ ಇದನ್ನು ಕೂಡ ನಾನು ಬಳಸ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಒಂದು ಬಿಳಿ ಕಲರ್ ಹೂ ಕೂಡ ಆಗ್ತದೆ, ನೀವು ನೋಡಿರ್ಬೋದು. ಸಿಟಿಗಳಲ್ಲೆಲ್ಲ ನೋಡಲಿಕ್ಕೆ ಸಿಗೋದು ಅಪರೂಪ ಇದು, ಆದರೆ ಹಳ್ಳಿ ಸೈಡಲ್ಲೆಲ್ಲ ತುಂಬ ಇದು ಸಿಗ್ತದೆ ಕಾಣಲಿಕ್ಕೆ. ಈ ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಟ್ಟಿದೆ ಅಂದರೆ, ನಮ್ಮ ಸೌಂದರ್ಯಕ್ಕಾಗಲಿ ಅಥವಾ ನಮ್ಮ ಆರೋಗ್ಯಕ್ಕಾಗಲಿ ಎಲ್ಲವನ್ನು ಈ ಪ್ರಕೃತಿಯೇ ನಮಗೆ ನೀಡಿದೆ. ಆದರೂ ಕೂಡ ನಾವಿವತ್ತು ಈ ರಾಸಾಯನಿಕ ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಕೂಡ, ನಮ್ಮ ಸೌಂದರ್ಯವನ್ನು ಕೂಡ ಎಲ್ಲವನ್ನು ನಾವು ಹಾಳು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದಕ್ಕಿಂತ ನಾವು ಈ ಪ್ರಕೃತಿಯಲ್ಲೇ ಇರುವಂತಹ ಇಂಥ ಎಲೆಗಳನ್ನೆಲ್ಲ ಬಳಸಿ ನಾವು ಸೌಂದರ್ಯಕ್ಕೂ ಉಪಯೋಗಿಸ್ಬೋದು, ಆರೋಗ್ಯಕ್ಕೂ ಇದನ್ನು ಉಪಯೋಗಿಸ್ಬೋದು. ನೋಡಿ, ಇದು ಗರ್ಗದ ಎಲೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು, ಯಾಕಂದರೆ ಜೇಡ ಬಲೆ ಕಟ್ಟಿರ್ಬೋದು ಅಥವಾ ಕೀಟಗಳು ಮೊಟ್ಟೆ ಇಟ್ಟಿರ್ಬೋದು. ಅದನ್ನು ಹಾಗೆಯೇ ಬಳಸಿದರೆ ನಮ್ಮ ತಲೆಯಲ್ಲಿ ಅಲರ್ಜಿ ಅಂತ ಸಮಸ್ಯೆಗಳು ಕಾಣಬಹುದು, ಅಥವಾ ತುರಿಕೆಯಂಥ ಸಮಸ್ಯೆಗಳು ಬರಬಹುದು. ಹಾಗಾಗಿ ಅದನ್ನು ಚಂದ ಮಾಡಿ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ತೊಳೆದೆಲ್ಲ ತಗೊಳ್ಬೇಕು. ನೋಡಿ, ಇವಾಗ ನಾನಿದು ಗರ್ಗದ ಎಲೆಗಳನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಈ ಗರ್ಗ ನಮ್ಮ ಬರೀ ಕೂದಲಿಗಂತಲ್ಲ, ನಮ್ಮ ಕಣ್ಣಿಗೂ ಅದನ್ನು ಪೇಸ್ಟ್ ಮಾಡಿ ನಮ್ಮ ಕಣ್ಣಿನ ಮೇಲೆ ಇಟ್ಟು ಅದರಿಂದ ಕಣ್ಣಿಗೂ ಕೂಡ ಇದು ತುಂಬ ಒಳ್ಳೆಯದಂತ ಹೇಳ್ತಾರೆ. ನೋಡಿ, ಇವಾಗ ದಾಸವಾಳದ ಹೂ ಇಲ್ಲಿ ತಗೊಂಡಿದ್ದೇನೆ ನಾನು. ಒಂದು 3 ದಾಸವಾಳದ ಹೂ ಕೂಡ ಇದೆ, ಅದನ್ನು ಕೂಡ ಒಟ್ಟಿಗೆ ಹಾಕಬೇಕು. ಯಾಕಂದರೆ ಈ ದಾಸವಾಳದ ಹೂ ಕೂಡ ತುಂಬ ಒಳ್ಳೆಯದು, ಕೂದಲು ಸಿಲ್ಕಿ ಆ್ಯಂಡ್ ಸಾಫ್ಟ್ ಆಗ್ತದೆ. ನೋಡಿ, ಆಮೇಲೆ ಇದರಲ್ಲಿ ದಾಸವಾಳದ ಎಲೆಗಳಿವೆ, ಅದನ್ನು ಕೂಡ ಇಲ್ಲಿ ನಾನು ತಗೊಂಡಿದ್ದೇನೆ. ಇದು ಕೂಡ ಅಷ್ಟೇ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಕರಿಬೇವು, ಇದು ಕೂಡ ಒಂದು ಅದ್ಭುತವಾದ ಒಂದು ಮೆಡಿಸಿನ್ ಅಂತಲೇ ಹೇಳ್ಬೋದು. ಇದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ನಾವು ದಿವಸ ಎಲೆಗಳನ್ನು ತಿಂತ ಬಂದರೆ ಮಧುಮೇಹ ರೋಗಿಗಳಿಗೂ ಇದು ತುಂಬ ಒಳ್ಳೆಯದು. ಹಾಗೆ ನಮ್ಮ ಕೂದಲಿಗೆ ಬಳಸೋದ್ರಿಂದ ಇದು ನಮ್ಮ ಕೂದಲನ್ನು ಬಿಳಿಯಾಗುವುದನ್ನು ಕಡಿಮೆ ಮಾಡ್ತದೆ. ಅಂದರೆ ಕೂದಲು ಹೆಚ್ಚು ಕಾಲ ಕಪ್ಪಾಗಿರುವಂತೆ ಆ ರೀತಿ ಇದರಲ್ಲಿ ಆ ಗುಣ ಇದೆ. ಮತ್ತು ಇದು ಕೂದಲಿಗೆ ಒಳ್ಳೆಯ ಪೋಷಕಾಂಶ ನೀಡ್ತದೆ, ಹಾಗಾಗಿ ಕೂದಲಿನ ಗ್ರೋತ್ಗೆ ಕೂಡ ಇದು ತುಂಬ ಒಳ್ಳೆಯದು. ಇದನ್ನು ಪುಡಿ ಮಾಡಿ ಇಟ್ಟು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಆ ಪುಡಿಯನ್ನು ಬಿಸಿನೀರಿನಲ್ಲಿ ಕಲಸಿ ಕುಡಿದರೆ ಅದು ಈ ಡಯಾಬಿಟಿಸ್ ಇರುವವರಿಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ತೊಳೆದುಕೊಳ್ಳೋಣ.
ನೋಡಿ ಇವಾಗ ಸ್ಟವ್ ಉರಿಸಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಈಗ 1 ಗ್ಲಾಸ್ ನೀರು ಹಾಕುವ. ಇವಾಗ ಇದಕ್ಕೆ ರೋಸ್ಮೇರಿ, ಇದು ನಮಗೆ ಆನ್ಲೈನಲ್ಲೆಲ್ಲ ಸಿಗ್ತದೆ. ಇದು ನಮ್ಮ ಕೂದಲಿನ ಗ್ರೋತ್ಗೆ ಒಳ್ಳೆಯದು, ಹಾಗಾಗಿ ಇದನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಆಮೇಲೆ 2 ಲವಂಗ, ಇದು ನಮ್ಮ ಕೂದಲಿನಲ್ಲಿರುವ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸ್ತದೆ ಮತ್ತು ಕೂದಲು ಗ್ರೋತಿಗೆ ಅದು ಒಳ್ಳೆಯದು. ಆಮೇಲೆ ಮೆಂತೆ ಕಾಳು ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೇನೆ, ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು, ಹೇರ್ ಫಾಲ್ ಆಗೋದನ್ನು ತಡೆಗಟ್ತದೆ, ಹಾಗೆ ಡ್ಯಾಂಡ್ರಫ್ ಇದ್ದರೂ ಅದು ತಡೆಗಟ್ತದೆ, ಕೂದಲಿನ ಗ್ರೋತ್ ಕೂಡ ತುಂಬ ಚೆನ್ನಾಗಾಗ್ತದೆ. ಹಾಗಾಗಿ ಈ 3 ಕೂಡ ನಾನು ಬಳಸ್ಕೊಂಡಿದ್ದೇನೆ. ಇವಾಗ ಇದು 1 ಗ್ಲಾಸ್ ನೀರು, ಅರ್ಧ ಗ್ಲಾಸ್ ನೀರು ಆಗುವವರೆಗೂ ಕುದಿಸೋಣ ಇದನ್ನು. ಆಮೇಲೆ ಸೋಸಿ ತಣ್ಣಗಾಗುವವರೆಗೆ ನಾವು ಬಿಡಬೇಕು ಇದನ್ನು. ಇವಾಗ ಇದಾಗಿದೆ. ನೋಡಿ ಇದು ಚೆನ್ನಾಗಿ ತಣ್ಣಗಾಗಲಿ ಇದು. ನೋಡಿ ಇದು ನಾವು ಕ್ಲೀನ್ ಮಾಡಿಕೊಂಡಂತಹ ಎಲೆಗಳು, ಇದರಲ್ಲಿ ದಾಸವಾಳ ಎಲೆ ಮತ್ತು ಭೃಂಗರಾಜ ಎಲೆ ಮತ್ತು ಕರಿಬೇವಿನ ಎಲೆ, ಆಮೇಲೆ ದಾಸವಾಳದ ಹೂ, ಇಷ್ಟು ಇದೆ ಇದರಲ್ಲಿ. ಇದನ್ನು ನಾವು ಈಗ ಮಿಕ್ಸಿಯಲ್ಲಿ ಹಾಕುವ. ಇವಾಗ ನಾವು ಇದಕ್ಕೆ ಕುದಿಸಿ ಆರಿಸಿ ಇಟ್ಟಂತಹ ನೀರನ್ನು ಸೇರಿಸಿಕೊಳ್ಳುವ, ಇದನ್ನು ರುಬ್ಬಿಕೊಳ್ಳುವ. ನೋಡಿ ಪೇಸ್ಟ್ ರೆಡಿಯಾಗಿದೆ. ಇವಾಗ ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳುವ. ಇದನ್ನು ನಾವು ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಹಚ್ಚಿಕೊಂಡು ಬಂದಲ್ಲಿ ನಮ್ಮ ಕೂದಲು ಸಿಲ್ಕಿಯಾಗಿ, ದಟ್ಟವಾಗಿ, ಉದ್ದವಾಗಿ ಬೆಳೀತದೆ. ಹಾಗೆ ಬೇಗನೆ ಬಿಳಿಯಾಗುವುದಿಲ್ಲ ಕೂದಲು, ಅಂದರೆ ವಯಸ್ಸಾದರೂ ಕೂಡ ಬೇಗ ಬಿಳಿಯಾಗುವುದಿಲ್ಲ. ನೋಡಿ ಈ ರೀತಿಯಾಗಿದೆ. ಇವಾಗ ಇದಕ್ಕೆ ನಾವು 2 ಸ್ಪೂನು ಮೊಸರು ಆ್ಯಡ್ ಮಾಡಿಕೊಳ್ಳುವ. ಮೊಸರು ನಮ್ಮ ಕೂದಲಿನ ಡ್ಯಾಂಡ್ರಫನ್ನು ಕಡಿಮೆ ಮಾಡ್ತದೆ, ಹಾಗೆ ನಮ್ಮ ಕೂದಲಿನ ಗ್ರೋತ್ ಕೂಡ ಚೆನ್ನಾಗಾಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ನೀವು ಮಾಡಿಟ್ಟು ಒಂದು ಅರ್ಧ ಗಂಟೆ ನಂತರ ನೀವು ತಲೆಗೆ ಹಚ್ಕೊಂಡು 1 ಗಂಟೆ ಬಿಟ್ಟು ಆಮೇಲೆ ತಲೆ ತೊಳ್ಕೊಬೋದು. ನೀವು ಕೂಡ ಇದನ್ನು ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್.